ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್. ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲರಿಗೂ ಗೊಂದಲ. ಏನ್ ಮಾಡ್ಬೇಕು, ಡ್ಯೂಟಿ ಮಾಡ್ಬೇಕಾ ಮಾಡಬಾರ್ದಾ ಏನಂತ ಯಾರಿಗೂ ಗೊತ್ತಿಲ್ಲ. ಸೊ ನಮಗೂ ಈಗ ಅದೇ ತರನೇ ಆಗಿರೋದು. ನಮಗೂ ಬಂದಂತಹ ಅಪ್ಡೇಟ್ಸ್ ನಮ್ಗೇನ್ ಗೊತ್ತೋ ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡ್ತಿದ್ವಿ. ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲೇಬೇಕು. ಒಂದಷ್ಟು ಜನಕ್ಕೆ ಇದು ಪಾಸಿಟಿವ್ ಅಂತ ಅನ್ಸ್ಬೋದು. ಸೊ ಇದು ಒಂಥರ ಹೆಂಗಾಗಿದೆ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಆ ತರ ಒಂದು ಸಿಚುವೇಶನ್ ಆಗಿದೆ. ಏನಕ್ಕಂತಂದ್ರೆ ಇದಕ್ಕೆ ನಾವು ಅನ್ಕೊಂತಿದೀವಿ, ನಾವು ಒಂದಷ್ಟು ಜನ ನಾವು ಅನ್ಕೊಂತಿದ್ದೇನಪ್ಪ ಅಂದ್ರೆ ಇದಕ್ಕೆ ಕ್ಲಾರಿಟಿಯಾಗಿ ಒಂದು ಇದನ್ನ ಯಾರು ಮುಂದೆ ಪ್ರಶ್ನೆ ಮಾಡಬಾರ್ದು. ಬೈಕ್ ಟ್ಯಾಕ್ಸಿ ಅಂದಾಗ ಬೈಕ್ ಟ್ಯಾಕ್ಸಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಇದರಿಂದ ಏನು ತೊಂದರೆಗಳಾಗಬಾರ್ದು. ಇದನ್ನ ಯಾರೂ ಪ್ರಶ್ನೆ ಮಾಡಿ ಕೇಳಲೂಬಾರ್ದು. ಇದ್ಯಾಕೆ, ನೀವ್ ಯಾಕೆ ಮಾಡ್ತಿದ್ದೀರಾ, ನಿಮ್ಗೇನ್ ಪ್ರೂಫ್ ಐತೆ, ನಿಮ್ಗೇನ್ ರೂಲ್ಸ್ ಐತೆ, ಯಾರು ಪ್ರಶ್ನೆ ಮಾಡಬಾರ್ದು. ಆ ರೀತಿ ಒಂದು ಸ್ಪಷ್ಟವಾಗಿ ಒಂದು ಬೈಕ್ ಟ್ಯಾಕ್ಸಿ ಡ್ಯೂಟಿ ಮಾಡೋದಕ್ಕೆ ನಮ್ಗೆ ಬರ್ಬೇಕು ಅಂತ ನಾವೆಲ್ಲ ಕಾಯ್ತಿದ್ವಿ. ಆದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಕಾಯ್ಲೇಬೇಕು ಅಂತ ನಾವ್ ಅನ್ಕೊಂತಿದೀನಿ. ನೋಡೋಣ, 22ನೇ ತಾರೀಕು, ನೆಕ್ಸ್ಟ್ ಮಂತ್ 22ನೇ ತಾರೀಕು ಒಳಗಡೆ ಇದ್ರದ್ದು ಯಾವ್ದಾದ್ರು ಕ್ಲಿಯರ್ ಆಗಿ ಬರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ನಿಮ್ಗೆಲ್ಲ ಲಾಸ್ಟ್ 2 ಡೇಸ್ ಅಲ್ಲಿ ಏನ್ ನಡೆದಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ, ವಿಡಿಯೋನು ಮಾಡಾಕಿದ್ದೀನಿ. ಸಡನ್ ಆಗಿ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ಅವರು ಎಲ್ಲಾ ಕಂಪ್ನಿಯವರು ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ರು. ವಿ ಆರ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ಅಂದ್ಬಿಟ್ಟು ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಗೆಲ್ಲ ಕನ್ಫ್ಯೂಷನ್ ಇತ್ತು. ಫಸ್ಟ್ ಆಫ್ ಆಲ್ ನಾನ್ ಹೇಳ್ತಿದ್ದೆ ಬೈಕ್ ಟ್ಯಾಕ್ಸಿ ಈಗ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತಿದ್ದೆ. ಏನಕ್ಕೆ ಅಂತಂದ್ರೆ ನಮ್ಗೆ ಅದೇ ಡೌಟ್ ಇತ್ತು. ಏನಪ್ಪಾ ಅಂತಂದ್ರೆ ಹೆಂಗ್ ಈ ಕಂಪ್ನಿಯವರು ಧೈರ್ಯ ಮಾಡಿ ಈ ತರ ಮಾಡ್ತಿದ್ದಾರೆ, ಕೋರ್ಟ್ಗೆ ಆಪೋಸಿಟ್ ಹೋಗಿ ಯಾಕೆ ಈ ತರ ಮಾಡ್ತಿದ್ದಾರೆ, ಇದು ಮೈನಸ್ ಆಗುತ್ತೇನೋ, ಮತ್ತೆ ನಾವು ಇದನ್ನ ಇದು ಯಾಕಂದ್ರೆ ಈ ಕೆಲಸ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬೈಕ್ ಟ್ಯಾಕ್ಸಿ ಬಂದ್ರೆ ಲಕ್ಷಾಂತರ ಜನಕ್ಕೆ ಯೂಸ್ ಆಗುತ್ತೆ. ಆದ್ರೆ ಇವ್ರು ಕೋರ್ಟ್ಗೆ ಆಪೋಸಿಟ್ ಹೋಗ್ತಿದಾರಲ್ಲ, ಯಾಕೆ ಹೋಗ್ತಿದ್ದಾರೆ? ನಾಳೆ ದಿವಸ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಯಾರಾದ್ರೂ ಹುಡುಗರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ಅಂದ್ಬಿಟ್ಟು ಆ ಒಂದು ಗೊಂದಲದಿಂದ ನಾವ್ ಹೇಳ್ತಿದ್ವಿ ವಿಡಿಯೋದಲ್ಲಿ. ದಯವಿಟ್ಟು ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ಮಾಡಬೇಡಿ, ಮಾಡಿದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಹುಷಾರ್ ಅಂತ ನಾವ್ ಹೇಳಿದ್ವಿ. ಈಗ ಇವರು ಈ ಒಂದು ಡಿಸಿಷನ್ ಏನಕ್ಕೆ ತಗೊಂಡಿದ್ದಾರೆ ಅಂತಂದ್ರೆ ಇಲ್ಲೊಂದು ಅಪ್ಡೇಟ್ ಇದೆ. ಈ ಒಂದು ಇದರಿಂದಾನೆ ಈ ಒಂದು ಕಂಪ್ನಿಯವರು ಒಂದು ಧೈರ್ಯವಾಗಿ ಏನಾಗುತ್ತೋ ನೋಡೋಣ ಅಂತ ಒಂದು ಸರ್ವಿಸ್ ನ ಸ್ಟಾರ್ಟ್ ಮಾಡಿದಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಏನಂತ ಅಪ್ಡೇಟ್ ಅಂತ ಹೇಳ್ಬಿಡ್ತೀನಿ, ಅದಾದ್ಮೇಲೆ ಅದ್ರ ಬಗ್ಗೆ ಮಾತನಾಡೋಣ. ವಾರ್ತಾ ಭಾರತಿಯಲ್ಲಿ ಬಂದಿದೆ, ನನಗೆ ನಾನು ನೋಡ್ತಾ ಇರೋದು. ಬಟ್ ಇದು ಎಲ್ಲ ಕಡೆನೂ ಈಗ ಎಲ್ಲ ನ್ಯೂಸ್ ಅಲ್ಲೂ ಬರ್ತಾ ಇದೆ. ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ನೀಡಬಾರದು ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶುಕ್ರವಾರ ಮೌಖಿಕ ಸೂಚನೆ ನೀಡಿದೆ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ಈ ಮೌಖಿಕ ಸೂಚನೆ ಅನ್ನೋದು ಗೊತ್ತಿಲ್ಲ, ಇದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ ಇದರ ಆಧಾರದ ಮೇಲೆನೆ ಈಗ ಸರ್ವಿಸ್ ನ ಸ್ಟಾರ್ಟ್ ಮಾಡಿರೋದು ಕಂಪ್ನಿಯವರು. ಅದಾದ್ಮೇಲೆ ಈಗ ನೀವೆಲ್ಲ ಹೇಳ್ತಿರೋದೇನಪ್ಪ ಅಂದ್ರೆ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರ್ತಾ ಇದೆ, ಬೈಕ್ ಟ್ಯಾಕ್ಸಿ ಪುನರಾರಂಭ ಆಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ, ಮತ್ತೆ ಇವಾಗ ಎಲ್ಲರೂ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ, ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ನೀವ್ ಯಾಕೆ ಮಾಡ್ಬೇಡಿ ಅಂತಿದ್ರೆ ಅಂತ ನಮ್ಗೊಂದಷ್ಟು ಪ್ರಶ್ನೆ ಮಾಡ್ತಿದ್ರು. ನಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೈಕೋರ್ಟ್ ಇಂದ ಅಪ್ಡೇಟ್ ಬಂದಿದೆ ಅಂತ ಅಷ್ಟೇ ಗೊತ್ತಿತ್ತು. ಕ್ಲಿಯರ್ ಆಗಿ ಈ ತರ ಹೈಕೋರ್ಟ್ ಶುಕ್ರವಾರ ಮೌಖಿಕ ಸೂಚನೆ ನೀಡಿದೆ ಅನ್ನೋದು, ಇದು ಹೈಕೋರ್ಟ್ ಇಂದ ಈ ತರ ಸೂಚನೆ ಬರುತ್ತಾ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಇದರ ಆಧಾರದ ಮೇಲೆನೆ ಇವಾಗ ಕಂಪ್ನಿಯವರೆಲ್ಲ ಡ್ಯೂಟಿನ ಸ್ಟಾರ್ಟ್ ಮಾಡಿರೋದು. ಸೊ ಇನ್ನೊಂದು ಇವ್ರು ಹೇಳೋದು ಅದೇ, ನಾನಾಗ್ಲೇ ಹೇಳದ್ನಲ್ಲ, ಅಕಸ್ಮಾತ್ ಇಲ್ಲಿರುವಂತದ್ದು ನಾನು ಹೇಳ್ತೀನಿ, ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ನೀಡಬಾರದು ಅಂದ್ರೆ ಯಾರಾದ್ರೂ ಡ್ಯೂಟಿ ಮಾಡ್ತಿರೋಂತ ರೈಡರ್ಸ್ಗೆ ಯಾರು ಬಂದು ಈಗ ಪ್ರಶ್ನೆ ಮಾಡಬಾರ್ದು, ಯಾಕೆ ನೀನ್ ಮಾಡ್ತಿದ್ಯಾ ಅಂತ ಗಲಾಟೆಗಳು ಮಾಡಬಾರ್ದು. ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕಂಪ್ನಿಯವ್ರಿಗೆ ನೋಟಿಸ್ ನ ಕೊಡಬಹುದು ಅನ್ನೋದು ಮೌಖಿಕ ಸೂಚನೆ ಅಂತ ಇಲ್ಲಿ ಬಂದೈತೆ. ಇದರ ಆಧಾರದ ಮೇಲೆನೆ ಈಗ ಎಲ್ಲಾ ಕಂಪ್ನಿಯವ್ರು ಡ್ಯೂಟಿ ಸರ್ವಿಸ್ ನ ಸ್ಟಾರ್ಟ್ ಮಾಡಿರೋದು. ನಾವು ಇದನ್ನೇ ಕೇಳ್ತಾ ಇದ್ವಿ. ನಾವು ಈಗ ಲಾಸ್ಟ್ ಒಂದಷ್ಟು ವಿಡಿಯೋಗಳಲ್ಲಿ ನಾವು ಪ್ರಶ್ನೆ ಮಾಡ್ತಿದ್ದಿದ್ದು, ಅದರಲ್ಲೂ ನಾನು ಪ್ರಶ್ನೆ ಮಾಡ್ತಿದ್ದೇನಪ್ಪ ಅಂತಂದ್ರೆ, ನಿಮಗೆ ಯಾವ ಆಧಾರದ ಮೇಲೆ ನೀವು ಡ್ಯೂಟಿನ ಸ್ಟಾರ್ಟ್ ಮಾಡಿಸ್ತಿದ್ರ ಹುಡುಗರ ಕೈಲಿ? ಈ ಸರ್ವಿಸ್ ನೀವು ಸ್ಟಾರ್ಟ್ ಮಾಡೋದಕ್ಕೆ ಏನ್ ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದೆಯಾ? ಏನಕ್ಕಂತಂದ್ರೆ ಇವರು ಏಕಾಏಕಿ ಈ ತರ ಸರ್ವಿಸ್ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ ಏನಾದ್ರೂ ಇವ್ರಿಗೆ ಡಾಕ್ಯುಮೆಂಟ್ ಸಿಕ್ಕಿರುತ್ತೆ ಅಂತ ನಾವು ಅನ್ಕೊಂತ ಇದ್ದಿದ್ದು. ಬಟ್ ಅದನ್ನ ಯಾಕೆ ನಮ್ಮ ಹುಡುಗರಿಗೆ ಕೊಡ್ತಾ ಇಲ್ಲ? ಯಾಕಂತಂದ್ರೆ ನಾಳೆ ದಿವಸ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಹುಡುಗರು, ನಾಳೆ ದಿವಸ ಅದು ಪ್ರಾಬ್ಲಮ್ ಆದ್ರು ಏನೇ ಆದ್ರೂ ಅದನ್ನ ಫೇಸ್ ಮಾಡ್ಬೇಕಾಗಿರೋದು ಹುಡುಗರು. ಸೊ ನಮ್ಮ ಇಂಟೆನ್ಷನ್ ಹುಡುಗರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಬಟ್ ಈ ಕಂಪ್ನಿಯವರು ಏಕಾಏಕಿ ಸರ್ವಿಸ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಲೈಕ್ ಹುಡುಗರು ಒಂದಷ್ಟು ಜನ ಮಾಡ್ತಾ ಇದ್ರು, ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ ಏನಿದೆ ಏನಿರಬಹುದು ಅಂತ. ಅದಾದ್ಮೇಲೆ ಲೈಕ್ ಈಗ ಬರ್ತಾ ಇರುವಂತ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಚಾಲಕರಿಗೆ ಕಿರುಕುಳ ನೀಡಬಾರದು ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶುಕ್ರವಾರ ಮೌಖಿಕ ಸೂಚನೆ ಕೊಟ್ಟಿದೆ ಅಂತ. ಸೊ ಇದರ ಆಧಾರದ ಮೇಲೆನೆ ಕಂಪ್ನಿಯವರು ಈಗ ಸರ್ವಿಸ್ ನ ಸ್ಟಾರ್ಟ್ ಮಾಡಿರೋದು. ಸೊ ಇದರ ಆಧಾರ ಅಂದ್ರೆ ಇದನ್ನ ನೋಡೋದಾದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಈಗ
ಗೊತ್ತಿಲ್ಲ. ಇದು ನೋಡ್ಬೇಕು ಇದು, ಯಾಕಂದ್ರೆ ಈಗ ಎಲ್ಲಾ ನ್ಯೂಸ್ ಚಾನೆಲ್ ಅವರು ಕೂಡ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಅಪ್ಡೇಟ್ ಮೇಲೆನೆ ಎಲ್ಲಾ ಕಡೆನೂ ಈಗ ಬೈಕ್ ಟ್ಯಾಕ್ಸಿ ಪುನರಾರಂಭ ಆಗಿದೆ, ಸ್ಟಾರ್ಟ್ ಆಗಿದೆ, ಬೈಕ್ ಟ್ಯಾಕ್ಸಿ ಮತ್ತೆ ಬಂದಿದೆ, ಇದ್ರ ಬಗ್ಗೆ ಎಲ್ಲಾ ಇವ್ರೇನ್ ಚರ್ಚೆ ಆಗ್ತಿದೆ ಈ ಒಂದು ಅಪ್ಡೇಟ್ ಮೇಲೆನೆ ನಾನು ಅನ್ಕೊಂತ ಇದ್ದೀನಿ. ಈಗ ಈ ಅಪ್ಡೇಟ್ ನ ನೋಡೋದಾದ್ರೆ ಗೊತ್ತಿಲ್ಲ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಈಗ ಮಾಡೋದು ಬಿಡೋದು ನಿಮ್ಮ ನಿಮ್ಮ ವಿವೇಚನೆ. ಮಾಡೋದು ಮಾಡಬಹುದು, ಬಿಟ್ರು ಬಿಡಬಹುದು. ಮಾಡಿದ್ರು ಕೂಡ ನಾನು ಯಾರಾದ್ರು ಈಗ ಆಲ್ರೆಡಿ ಒಂದಷ್ಟು ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಈಗ ಮಾಡಬೇಡಿ ಅಂತಿದ್ರೆ ನನಗೆ ಬಂದು ಬೈತಾ ಇದ್ರಿ, ಇಲ್ಲ ನೀನೇನು ತಿಳ್ಕೊಂಡಿಲ್ಲ, ನಿನ್ಗೇನು ಗೊತ್ತಿಲ್ಲ ಅಂತ. ಈ ಅಪ್ಡೇಟು ಎಲ್ಲೂ ಯಾರಿಗೂ ಸಿಕ್ಕಿರ್ಲಿಲ್ಲ, ನಮಗೂ ಸಿಕ್ಕಿದ್ದು ಈಗ ನೀವು ನೋಡ್ತಿರೋ ಇವತ್ತಂದ್ರೆ ನೆನ್ನೆ ನೈಟ್ ಸಿಕ್ತು ನಮ್ಗೆ. ಬಟ್ ನಾವು ಇದನ್ನ ಸರ್ಚ್ ಮಾಡ್ಬೇಕು, ಯಾಕಂದ್ರೆ ಈ ಮೌಖಿಕ ಸೂಚನೆ ಅನ್ನೋದು ನನ್ನ ಪ್ರಕಾರ ನಾನು ಒಂದಷ್ಟು ಜನ ಹತ್ರ ಕೇಳಿದಾಗ ಈ ತರದ ಸ್ಟೇಟ್ಮೆಂಟ್ ಬರುತ್ತೆ ಅನ್ನೋದು ನಮ್ಗೂ ಅಂದ್ರೆ ಬರುತ್ತೋ ಗೊತ್ತಿಲ್ಲ, ಯಾಕೋ ಸತ್ಯ ಅಲ್ಲ ಅನಿಸ್ತಿದೆ ಅನ್ನೋದು ಒಂದಷ್ಟು ಜನ ಇದಿತ್ತು. ಬಟ್ ಈ ನ್ಯೂಸ್ ಚಾನೆಲ್ ಅವರು ಎಲ್ಲ ಕಡೆನೂ ಎಲ್ಲಾ ಚಾನೆಲ್ ಅವರು ಸ್ಪ್ರೆಡ್ ಮಾಡಕ್ ಶುರು ಮಾಡಿದ್ಮೇಲೆ ಓಕೆ, ಅದಾದ್ಮೇಲೆ ನಮಗೂ ಗೊತ್ತಾಯ್ತು ಈ ತರ ಒಂದು ಅಪ್ಡೇಟ್ ಬಂದಿದೆ ಅಂತ. ಈಗ ಮಾಡೋದು ಬಿಡೋದು ನಿಮಗ್ ಬಿಟ್ಟಿರುತ್ತೆ. ಮಾಡಿದ್ರು ಕೂಡ ನನ್ನ ವಿಡಿಯೋ ನೋಡ್ತಾ ಒಂದಷ್ಟು ಜನ ಯಾರಾದ್ರೂ ಮಾಡಕ್ ಹೋಗಿ ಏನಾದ್ರು ನಿಮ್ಗೆ ಸಮಸ್ಯೆ ಆದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಕಂಪ್ನಿಯವ್ರನ್ನ ಕೇಳಿ. ಯಾಕಂದ್ರೆ ಈಗ ಕಂಪ್ನಿಯವ್ರ ತಾನೇ ಹೇಳ್ತಿರೋದು, ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ, ನೀವು ಬಂದ್ ಮಾಡಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವ್ ಇದೀವಿ ಅಂತ ಹೇಳ್ತಿರೋದು ಕಂಪ್ನಿಯವರು. ಸೊ ನಿಮ್ಗೆ ಏನಾದ್ರು ನಾಳೆ ದಿವಸ ಪ್ರಾಬ್ಲಮ್ ಆಗ್ಬಾರ್ದು. ಯಾಕಂದ್ರೆ ನಾವು ಅನ್ಕೊಂತಿದ್ದು ಏನಪ್ಪಾ ಅಂದ್ರೆ, ನಾವು ಇಷ್ಟು ದಿವಸ ನಾವು ಅನ್ಕೊಂಡು ಈಗ ಇಷ್ಟು ದಿವಸ ಏನ್ ಸ್ಟಾಪ್ ಆಗಿತ್ತು ಇದು ಮತ್ತೆ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಯಾರೋ ಬಂದು ಪ್ರಶ್ನೆ ಮಾಡಬಾರ್ದು ನಮ್ಮನ್ನ, ಯಾಕೆ ನೀನ್ ಮಾಡ್ತಿದ್ಯಾ, ಯಾರು ನಿನ್ಗೆ ಪ್ರೂಫ್ ಕೊಡು, ಯಾರು ನಿನ್ಗೆ ಮಾಡೋ ಅಂತ ಹೇಳಿದಾರೆ, ನಿನ್ಗೆ ಏನ್ ರೈಟ್ಸ್ ಇದೆ ಮಾಡಕ್ಕೆ, ನಿನ್ಗೆ ಯಾರೇ, ಈ ತರ ಪ್ರಶ್ನೆಗಳೇ ಬರಬಾರ್ದು. ಸ್ವತಂತ್ರವಾಗಿ ಆರಾಮಾಗಿ ನಮ್ಮ ದುಡಿಮೆನ ನಾವು ದುಡ್ಕೊಬೇಕು, ಆ ತರ ಒಂದು ಇದು ಬರ್ಬೇಕು ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಹೋಗುತ್ತೆ ಅಂತ ನಾವು ಅನ್ಕೊಂತ ಇದೀನಿ. ಯಾಕಂದ್ರೆ ಈಗ ನೆಕ್ಸ್ಟ್ ತಿಂಗಳು ಅಂದ್ರೆ 22ನೇ ತಾರೀಕಿಗೆ ಇದಕ್ಕೆ ಟೈಮ್ ಇದೆ. ಅಷ್ಟೊಳಗಡೆ ಗೌರ್ಮೆಂಟ್ ಅವರು ಇದಕ್ಕೆ ಏನಾದ್ರು ಒಂದು ಅಂತ್ಯ ತರ್ತಾರೆ ಅಂತ ನಾನು ಅನ್ಕೊಂತ ಇದೀನಿ. ಆಸ್ ಅ ಪಾಸಿಟಿವ್ ಆಗೇ ಬರುತ್ತೆ ಅಂತಾನು ನಾನು ಅನ್ಕೊಂತ ಇದೀನಿ. ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ. ಬಟ್ ಅಲ್ಲಿವರೆಗೂ ಅಕಸ್ಮಾತ್ ನಿಮ್ಗೆ ಏನಾದ್ರು ನೀವು ಡ್ಯೂಟಿ ಮಾಡ್ತಾ ಇದ್ರೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಪ್ರಶ್ನೆ ಮಾಡ್ಬೇಕಾಗಿರೋದು ಕಂಪ್ನಿಯವ್ರನ್ನ ಹೋಗ್ಬಿಟ್ಟು ಪ್ರಶ್ನೆ ಮಾಡಿ. ಈಗ ನಾನು ಅಷ್ಟೇ ನಾಳೆಯಿಂದ ಮಾಡೋಣ ಅಂತ ಅನ್ಕೊಂತ ಇದೀನಿ. ಹೆಂಗ್ ನಡೀತಾ ಇದೆ, ಏನಾದ್ರು ನಿಮ್ಗೆ ಅಪ್ಡೇಟ್ ಕೊಡ್ಬೇಕು ಅಂತಿದ್ರೆ ಖಂಡಿತ ಮಾಡಿ ತಿಳಿಸ್ಕೊಡ್ತೀನಿ. ಆದ್ರೆ ಏನಾದ್ರು ನಿಮ್ಗೆ ನಾನು ಹೇಳೋದು ಸಮಸ್ಯೆ ಆಗ್ತಿದ್ರೆ ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿ. ಸೊ ಅದಾದ್ಮೇಲೆ ಇನ್ನೊಂದು, ಈ ಆಟೋ ಚಾಲಕರು ಯಾರೆಲ್ಲ ಇದ್ದೀರಾ, ನನ್ನ ವಿಡಿಯೋ ಯಾರಾದ್ರು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮಗೆ ಏನಾದ್ರು ಇದರಿಂದ ತೊಂದರೆ ಆಗ್ತಿದೆ ಅಂದ್ರೆ ದಯವಿಟ್ಟು ನೀವು ಹೋಗಿ ಪ್ರಶ್ನೆ ಮಾಡಿ ಕಂಪ್ನಿಯವ್ರನ್ನ. ಏನಕ್ಕಂತಂದ್ರೆ ಈಗ ನೋಡಿ, ಇಲ್ಲಿ ರೈಡರ್ಸ್ ನ ಬಂದು ಕೇಳಿ ನಿಮ್ದೇನು ಪ್ರಯೋಜನ ಇಲ್ಲ. ರೈಡರ್ಸ್ ನ ಬುಕ್ ಮಾಡಿ ಕರೆಸಿ ಜಗಳ ಮಾಡಿ ಗಲಾಟೆ ಆಗಿ ಅಲ್ಲೇನಾದ್ರು ದೊಡ್ಡದಾಗಿ ಅಲ್ಲಿ ನಿಮ್ಮ ಮೇಲೆ ನಿಮ್ಗೂ ತೊಂದರೆ ಆಗುತ್ತೆ, ಸೊ ಅವ್ರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ನನ್ನ ಅಭಿಪ್ರಾಯ ನಾನು ಹೇಳೋದಾದ್ರೆ ದಯವಿಟ್ಟು ನೀವು ಹೋಗ್ಬಿಟ್ಟು ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿ. ನಿಮಗೆ ಯಾವ ಆಧಾರದ ಮೇಲೆ ನೀವು ಮಾಡ್ತಿದ್ದೀರಾ ಅಂದ್ಬಿಟ್ಟು ಕಂಪ್ನಿನ ಪ್ರಶ್ನೆ ಮಾಡಿ. ಇದು ಸತ್ಯನ ಸುಳ್ಳ ನಮಗ್ ಗೊತ್ತಿಲ್ಲ, ಈಗ ಎಲ್ಲಾ ಕಡೆ ಹರಿದಾಡ್ತಿರೋದು ಇದು. ಸೊ ಇದನ್ನ ನೋಡೋದಾದ್ರೆ ಇದು ಸತ್ಯ ಅಂತ ಅನ್ಕೊಂಡ್ರೆ ಎಲ್ಲರೂ ಈಗ ಆರಾಮಾಗಿ ಡ್ಯೂಟಿ ಮಾಡಬಹುದು. ಆದ್ರೆ ಏನಾದ್ರು ಇದರಿಂದ ಸಮಸ್ಯೆ ಆದ್ರೆ ನೀವು ಕೇಳ್ಬೇಕಾಗಿರೋದು ಕಂಪ್ನಿಯವ್ರನ್ನ. ನಾನು ಒಂದೇ ಹೇಳೋದು, ನನ್ನನ್ನ ಸುಮಾರು ಜನ ನಾನು ಕೇಳ್ತಿದ್ದು, ಬ್ರೋ ಮಾಡಬಹುದಾ ಡ್ಯೂಟಿನ, ಸೊ ಮಾಡಬಹುದಾ, ಕಂಪ್ನಿಯವರು ಇಷ್ಟು ಇದಾಗಿ ಹೇಳ್ತಿದಾರಲ್ಲ, ನಾವ್ ಇದೀವಿ, ನಿಮ್ ಹಿಂದೆ ನಾವ್ ಇದೀವಿ, ನೀವು ಹೋಗಿ ಆರಾಮಾಗಿ ಮಾಡಿ ಅಂತ ಹೇಳ್ತಿದಾರಲ್ಲ ಅಂತ. ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಕಸ್ಮಾತ್ ಮಾಡ್ತಿದ್ದಾಗ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವು ಕೇಳ್ಬೇಕಾಗಿರೋದು ಖಂಡಿತವಾಗ್ಲು ಕಂಪ್ನಿಯವ್ರನ್ನ ನೀವು ಕೇಳಿ. ನಮ್ಗೆ ಈ ತರ ತೊಂದರೆ ಆಗಿದೆ, ಇದಕ್ಕೆ ನೀವು ಪರಿಷ್ಕಾರ ಕೊಡಿ ಅಂದ್ಬಿಟ್ಟು ನೀವು ಕಂಪ್ನಿಯವ್ರನ್ನ ಕೇಳಿ. ಯಾಕಂದ್ರೆ ಕಂಪ್ನಿಯವರೇ ತಾನೇ ಈಗ ಇದನ್ನ ಸ್ಟಾರ್ಟ್ ಮಾಡಿರೋದು, ಸರ್ವಿಸ್ ನ ಮತ್ತೆ ಸ್ಟಾರ್ಟ್ ಮಾಡಿರೋದು. ಸೊ ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಸರ್ಕಾರದಿಂದ ಇದಕ್ಕೆ ಇನ್ನೂ ಅಪ್ಡೇಟ್ ಎಲ್ಲೂ ಬಂದಿಲ್ಲ. ಸೊ ಅದಕ್ಕೆ ಮುಂಚೆ ಅವರು ಸ್ಟಾರ್ಟ್ ಮಾಡೋದ್ರಿಂದ ಸೊ ನೀವು ಹೋಗಿ ಕಂಪ್ನಿಯವ್ರನ್ನ ಕೇಳಿ. ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ನಾನು ನೋಡೋಣ ಅನ್ಕೊಂತ ಇದ್ದೀನಿ, ನಾಳೆ ನಾಡಿದ್ದಲ್ಲಿ ಒಂದು ದಿನ ಡ್ಯೂಟಿ ಮಾಡ್ಬಿಟ್ಟು ಹೆಂಗಿದೆ, ಏನಾದ್ರು ಮತ್ತೆ ಚೇಂಜಸ್ ಇದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಇದ್ರ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅನ್ಕೊಂತ ಇದೀನಿ. ಸೊ ನೀವು ಮಾಡಿ ಅಂದ್ರೆ ಮಾಡ್ತೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ನೋಡೋಣ. ಇದು ಬಂದಿರೋದು ಒಂದ್ ಕಡೆ ಖುಷಿ ಆಗ್ತಿದೆ, ಬಟ್ ಒಂದ್ ಕಡೆ ಬೇಜಾರು ಆಗ್ತಿದೆ. ಏನಕ್ಕಂತಂದ್ರೆ ನಮ್ಗೆ ಸ್ವತಂತ್ರವಾಗಿ ನಮ್ಗೆ ಯಾರು ಪ್ರಶ್ನೆ ಮಾಡಿದಿರೋ ತರ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಖಂಡಿತ ಬರುತ್ತೆ ಅಂತ ಅನ್ಕೊಂತ ಇದ್ದೀನಿ, ಬರಬಹುದು ಅಂತ ಅನ್ಕೊಂತ ಇದ್ದೀನಿ. ಬಟ್ ಅಲ್ಲಿವರೆಗೂ ದಯವಿಟ್ಟು ನಾನು ಆಟೋ ಚಾಲಕರ ಹತ್ರನೂ ಕೇಳ್ಕೊತೀನಿ, ನಮ್ಮ ರೈಡರ್ಸ್ ಹತ್ರನು, ನಾವೆಲ್ಲ ಒಂದೇ, ಎಲ್ಲರೂ ಕನ್ನಡಿಗರೇ. ಸೊ ಯಾವ್ದೇ ರೀತಿ ಗೊಂದಲಗಳು ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಅಂಡ್ ನೀವು ಯಾರಿಗಾದ್ರೂ ಪ್ರಶ್ನೆ ಮಾಡಬೇಕು, ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ ಪ್ರಶ್ನೆ ಮಾಡ್ಬೇಕಾದ್ರೆ ದಯವಿಟ್ಟು ಮೊದಲು ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಕಂಪ್ನಿಯವ್ರನ್ನ. ಸೊ ನೋಡೋಣ ಮುಂದಿನ ಏನೇ ಅಪ್ಡೇಟ್ಸ್ ಇದೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಪ್ರೀತಿ ಶಂಕರ್, ಮುಂದಿನ ಸಿಗೋಣ. ಬೈ ಫ್ರೆಂಡ್ಸ್.